ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ 2,000 ಹಣ ಆದ್ರೂ ಸದ್ಯಕ್ಕೆ ಟ್ರಯಲ್ ಮಾಡಲಾಗಿದೆ. ಸೊ ನೇರವಾಗಿ ಟಾಪಿಕ್ ಗೆ ಬರೋದಾದ್ರೆ ಟ್ರಯಲ್ ಮಾಡಲಾಗಿದೆ ಅಂತ ಹೇಳ್ಬೋದು. ಹೌದು, ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಏನಾದ್ರೂ ತಾಂತ್ರಿಕ ದೋಷ ಆಗತ್ತಾ ಅಂತಕ್ಕಂಥದನ್ನ ಕಂಡು ಹಿಡಿಲಿಕ್ಕೆ ಟ್ರಯಲ್ ಮಾಡಲಾಗಿದೆ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಟ್ರಯಲ್ ಮಾಡಿ ನೋಡಿದ್ದಾರೆ, ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಹಾಗಾದ್ರೆ ಇನ್ಮೇಲಿಂದ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅದ್ರ ಬಗ್ಗೆ ಮುಖ್ಯವಾಗಿ ನೋಡೋಣ. ಅದರ ಜೊತೆಗೆ BPL ಹಾಗೂ APL ರೇಷನ್ ಕಾರ್ಡ್ ಇದ್ದಂತವರಿಗೆ ಸೊ ನಿಮಗೆ ಅಕ್ಕಿ ಜೊತೆಗೆ ಅಥವಾ 7 ಐಟಮ್ಸ್ ಗಳು ಸಿಗ್ತಾ ಇದೆ, 7 ಹೊಸ ವಸ್ತುಗಳನ್ನ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಳೋಣ. ಅಂದ್ರೆ ಯಾವ ಯಾವ ವಸ್ತುಗಳನ್ನ ಕೊಡ್ತಾ ಇದೆ, ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡ್ತಕ್ಕಂಥದ್ದು. ಹಾಗಾದ್ರೆ ಯಾವ ಯಾವ ವಸ್ತುಗಳನ್ನ ಕೊಡ್ತಾ ಇದೆ, ಯಾವಾಗಿನಿಂದ ಕೊಡ್ತಾ ಇದೆ, ಎಲ್ಲ ವಿಷಯವನ್ನ ನಾವು ಒಂದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಈ ಟಾಪಿಕ್ ಗೆ ಬರೋಣ. ಸ್ನೇಹಿತರೆ, ಈಗಾಗಲೇ ನಿಮಗೆ ಇಂದಿರಾ ಕಿಟ್ ಅನ್ನುವಂಥದ್ದನ್ನ ಕೇಳಿರ್ತೀರಿ. ಸೊ ಇದ್ರೊಳಗೆ 5 ವಸ್ತುಗಳು ಬರ್ತಾ ಇದೆ, 7 ವಸ್ತುಗಳು ಬರ್ತಾ ಇದೆ, ಈ ರೀತಿ ನೀವು ಕೇಳಿರ್ತೀರಿ. ಆದ್ರೆ ಸರ್ಕಾರ ಇದನ್ನ ಇನ್ನೂ ಕೂಡ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ, ಯಾಕೆ ಈ ಕಿಟ್ ಅನ್ನ ಕೊಡ್ತಾ ಇಲ್ಲ, ಈ ಕ್ವಶನ್ ಕೂಡ ಉಂಟಾಗಿರ್ಬೋದು. ಕಳೆದ 1 ತಿಂಗಳು ಇಟ್ಕೊಂಡು ಚರ್ಚೆ ನಡೀತಾನೆ ಇದೆ, ಆದ್ರೆ ಯಾಕೆ ರಿಲೀಸ್ ಮಾಡಿಲ್ಲ, ಸರ್ಕಾರ ಯಾಕೆ ಇದ್ರ ಬಗ್ಗೆ ಹೇಳಿದೆ, ಮತ್ತೆ ಯಾಕೆ ರಿಲೀಸ್ ಮಾಡಿಲ್ಲ, ಅದನ್ನು ಕೂಡ ನಾವು ನೋಡೋದಾದ್ರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ಬಗೆಹರಿಸಿ ಬಿಡ್ತೀನಿ. ತದನಂತರ ಅನ್ನಭಾಗ್ಯ ಯೋಜನೆ ಕಡೆ ನಾವು ಬರೋಣ. ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಮಾರು 3 ಸಾರಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ತಾಂತ್ರಿಕ ದೋಷ ಆಗಿತ್ತು, ಅದನ್ನ ಸರಿಪಡಿಸ್ಕೊಂಡಿದೀವಿ ಅಂತ 1 ಸಾರಿ ಕೊಟ್ರು. ಇನ್ನು 3 ತಿಂಗಳಿಗೊಮ್ಮೆ ಬರತ್ತಾ ಅಂತಕ್ಕಂತಹ ಪ್ರಶ್ನೆ ಕೂಡ ಮಾಧ್ಯಮದವರು ಅವ್ರ ಮುಂದೆ ಇಟ್ಟಿದ್ರು. ಆವಾಗ ಒಂದು ವಿಷಯವನ್ನ ಕ್ಲಾರಿಟಿಯನ್ನ ಕೊಟ್ರು. ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಡುವಾಗ ಎಲೆಕ್ಷನ್ ಪೂರ್ವವಾಗಿ ಪ್ರತಿ 1 ತಿಂಗಳಿಗೆ ಪ್ರತಿ 2,000 ಒಬ್ಬ ಮಹಿಳೆಯರಿಗೆ ಕೊಡ್ತೇವಂತ ಹೇಳಿದ್ವಿ. ಹಾಗೆ ಈಗೂ ಕೂಡ ಅದೇ ಹೇಳ್ತಾ ಇದೀವಿ, ಅದೇ ಕೂಡ ಮಾಡ್ತಾ ಇದೀವಿ. ಪ್ರತಿ ತಿಂಗಳು ಕೂಡ 2,000 ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗತ್ತೆ. ಇದರಲ್ಲಿ ಸಂಶಯ ಪಡುವಂತಹ ಅವಶ್ಯಕತೆ ಇಲ್ಲ. ಸೊ ಯಾರೇ ಹೇಳಿರ್ಲಿ, ಈಗ ನಾವು ಪ್ರತಿ ತಿಂಗಳು ಕೊಡ್ತೇವೆ ಅಂತ ಹೇಳಿದೀವಲ್ಲ, ಅದನ್ನ ಮುಂದುವರಿಸ್ತೇವೆ ಅಂತಕ್ಕಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗ 3 ತಿಂಗಳಿಗೊಮ್ಮೆ ಹಣ ಬರೋದಿಲ್ಲ. ಈಗ ಒಂದು ಏನಪ್ಪಾ ಅಂದ್ರೆ ಡಿಲೇ ಆಗತ್ತೆ, ಅದು ನಿಜ. ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದು ಸಾಕಷ್ಟು ಕೆಲಸ ಕಾರ್ಯಗಳು ಇರ್ತವೆ. ಹಾಗಾಗಿ ಬರೀ ಗೃಹಲಕ್ಷ್ಮಿ ಯೋಜನೆ ಕಡೆನೆ ಗಮನ ಹರಿಸ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕೂಡ ಹಣವನ್ನ ಹೊಂದಾಣಿಕೆ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗಾಗಲೇ ನಿಮಗ್ ಗೊತ್ತಿದೆ, ಏಪ್ರಿಲ್ ನಲ್ಲಿ ಬಜೆಟ್ ಮಂಡನೆ ಆಗಿತ್ತು. ಅಲ್ಲಿ ಕೂಡ ಹೊಸ ಹೊಸ ಬಜೆಟ್ ಅನ್ನ ಹಾಕಿರ್ತಾರೆ, ಅದನ್ನ ಬದಲಾವಣೆಗಳಾಗ್ತಾ ಇರ್ತವೆ. ಹಾಗಾಗಿ ಆ ಬಜೆಟ್ ಮಂಡನೆ ಮಾಡುವಾಗ ಹಣವನ್ನ ಹೊಂದಾಣಿಕೆ ಮಾಡಲು ಕೂಡ ಅಲ್ಲಿ ಸ್ವಲ್ಪ ಡಿಲೇ ಆಗಿತ್ತು. ಆದ್ರೆ ಯಾವ ಕಂತುಗಳನ್ನ ಹಾಕ್ಬೇಕಾಗಿತ್ತು ಅದನ್ನ ಮೊದಲು ನಾವು ಕ್ಲಿಯರ್ ಮಾಡಿ ತದನಂತರ ಉಳಿದಂತಹ ಕಂತುಗಳನ್ನ ಹಾಕಿದ್ವಿ. ಅಂದ್ರೆ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ, ಈಗ 21, 22ನೇ ಕಂತಿನ 23ನೇ ಕಂತಿನ ಪೆಂಡಿಂಗ್ ಉಳಿದಿದೆ. ಈಗ ಡೈರೆಕ್ಟ್ ಆಗಿ ಅವರು ಬಿಡುಗಡೆ ಮಾಡುವಾಗ 24ನೇ ಕಂತಿನ ಹಣ ಹಾಕೋದಿಲ್ಲ. ಮೊದಲು 21, 22, 23 ಕ್ಲಿಯರ್ ಮಾಡ್ತಾರೆ, ತದನಂತರ 24ನೇ ಕಂತಿನ ಹಣ ಹಾಕ್ತಾರೆ. ಹಾಗಾಗಿ ಯಾವ ಕಂತುಗಳು ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಮೊದಲು ಯಾವ ಕಂತುಗಳು ಹಾಕ್ಬೇಕಾಗಿರತ್ತೆ ಅವುಗಳನ್ನ ಹಾಕಿ ಕ್ಲಿಯರ್ ಮಾಡಿ ತದನಂತರ ಉಳಿದಂತಹ ಕಂತುಗಳನ್ನ ನಾವು ಹಾಕ್ತಿವಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾವು ಈ ಗೃಹಲಕ್ಷ್ಮಿ ಹಣ ಇನ್ ಬರತ್ತಾ ಇಲ್ವಾ ಅಂತಕ್ಕಂತಹ ಡೌಟ್ಸ್ ಗಳು ಏನಾದ್ರು ಇದ್ದಿದ್ದೆ ಆದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ಜಮಾ ಆಗೋದು ನಿಜ, ಆದ್ರೆ ತಡ ಆಗ್ತಾ ಇದೆ ಅಷ್ಟೇ. ಈಗಾಗಲೇ 2,500 ಕೋಟಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಾಗಿದೆ. ಅಲ್ಲಿಂದ ಗ್ರಾಮ ಪಂಚಾಯತಿಗಳಿಗೂ ಕೂಡ ಹೋಗಿತ್ತು, ಯಾಕಂದ್ರೆ ಅದು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಗ್ರಾಮ ಪಂಚಾಯತಿಗೆ ಹೋಗಿದೆ, ಗ್ರಾಮ ಪಂಚಾಯತಿಯಿಂದ ಇನ್ನು ಬರ್ಲಿಕ್ಕೆ ಟೈಮ್ ತಗೊಳ್ತಾ ಇದೆ. ಇನ್ನು ನಿಮ್ಮ ಖಾತೆಗಳಿಗೆ ಕೆಲವೇ ದಿನಗಳಲ್ಲಿ ಜಮಾ ಆಗತ್ತೆ ಅಂತಕ್ಕಂತಹ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಸೊ ಅದರ ಪ್ರಕಾರ ಈಗ 2,500 ಕೋಟಿ ಫಂಡ್ ಕೂಡ ರಿಲೀಸ್ ಮಾಡ್ಕೊಂಡಾಗಿದೆ. ಇನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದಷ್ಟೇ ಬಾಕಿ. ಈಗ ಟ್ರಯಲ್ ಕೂಡ ಮಾಡಲಾಗಿದೆ, ಇನ್ನು ಸ್ಪೀಡ್ ಆಗಿ ಹಣ ಜಮಾ ಆಗ್ಬೇಕು ಅಷ್ಟೇ. ಸ್ಪೀಡ್ ಆಗಿ ಸರ್ಕಾರ ಜಮಾ ಮಾಡ್ಲಿಕ್ಕೆ ಮುಂದಾಗಿದೆ ಆದ್ರೆ ಕೇವಲ ಒಂದೇ 1 ವಾರ ಬೇಕು, ಅಷ್ಟರೊಳಗೆ ಕ್ಲಿಯರ್ ಮಾಡತ್ತೆ. ಆದ್ರೆ ಸರ್ಕಾರ ಬಹಳ ಡಿಲೇ ಮಾಡ್ತಾ ಇರುವಂತದ್ದು ನಿಜ. ಸೊ ಇದ್ರ ಬಗ್ಗೆ ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತೀವಿ ವಿಡಿಯೋಗಳ ಮುಖಾಂತರ. ನಿಮ್ಮ ಅಭಿಪ್ರಾಯ ಕೂಡ ಸಲ್ಲಿಸಿ ಕಮೆಂಟ್ ಮುಖಾಂತರ. ಅದೇ ರೀತಿಯಾಗಿ ಈಗ ಸಾಕಷ್ಟು ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಮಹಿಳೆಯರು ಮಾಧ್ಯಮದಲ್ಲಿ ನೋಡಿರ್ತೀರಿ. ಸೊ ಗೃಹಲಕ್ಷ್ಮಿ ಮೊದಲನೇದಾಗಿ ಸರಿಯಾಗಿ ಜಮಾ ಆಯ್ತು. ಈಗ ಸದ್ಯದಲ್ಲಿ ಈ ರೀತಿ 1 ತಿಂಗಳು ಹಾಕೋದು, 1 ತಿಂಗಳು ಲೇಟ್ ಮಾಡೋದು, ಈ ರೀತಿ ಮಾಡ್ತಾನೆ ಇದಾರೆ ಅಂತ ಹೇಳ್ಬಿಟ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ. ಇನ್ನು ಯಾವಾಗ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೋ ಗೊತ್ತಿಲ್ಲ, ಮಾಡಿದ್ರೆ ಮತ್ತೆ ಸರ್ಕಾರ ಅದಕ್ಕೆ ಬಗ್ಲೇಬೇಕಾಗತ್ತೆ. ಸೊ ಮೊದಲು ಕೂಡ ಬಗ್ಗಿತ್ತು, ಹಾಗೆ ಈಗಲೂ ಕೂಡ ಬಗ್ಗೆ ಅಮೌಂಟ್ ಹಾಕ್ಲೇಬೇಕಾಗತ್ತೆ. ಅದನ್ನ ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಲ್ಲಿ ಘೋಷಣೆ ಮಾಡಿದ್ದಾರೆ, ಅದನ್ನ ಕೊಡಬೇಕಾಗತ್ತೆ. ಸದ್ಯಕ್ಕೆ ಕೊಡ್ತಾರೆ. ಈಗ 2,500 ಕೋಟಿ ಬಳ್ಳಾರಿ ಆಗಿರ್ಲಿ, ಕಲಬುರಗಿ ಆಗಿರ್ಲಿ, ವಿಜಯನಗರ ಆಗಿರ್ಲಿ, ಧಾರವಾಡ ಆಗಿರ್ಲಿ, ಯಾದಗಿರಿ ಆಗಿರ್ಲಿ, ಉತ್ತರ ಕನ್ನಡ ಆಗಿರ್ಲಿ, ಈ ಒಂದು ಜಿಲ್ಲೆಗಳಿಗೆ ಬರ್ತಕ್ಕಂತಹ
ಹೇಳಿಕೆಗಳು ಕೇಳಿ ಬಂದಿವೆ. ಹಾಗಾಗಿ ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹಣ ರಿಲೀಸ್ ಆಗಲಿದೆ ಅಂತಕ್ಕಂತಹ ಅಪ್ಡೇಟ್ ಸಿಕ್ಕಿತ್ತು. ಸೊ ಇನ್ನು ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ರೆ ಇದ್ರ ಬಗ್ಗೆ ನೀವು ಸಂಶಯ ಪಡಬೇಡಿ, ಡೆಫಿನೆಟ್ಲಿ ಜಮಾ ಆಗತ್ತೆ, ಲೇಟ್ ಆದ್ರೂ ಪರವಾಗಿಲ್ಲ, ಆದ್ರೆ ಜಮಾ ಆಗೇ ಆಗತ್ತೆ. ಓಕೆನಾ. ಸೊ ಈಗ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ಯಾವ ವಸ್ತುಗಳನ್ನ ಕೊಡ್ತಾ ಇದ್ದಾರೆ, ಹಾಗಾದ್ರೆ ಈಗಾಗಲೇ ಅಕ್ಕಿ ಕೊಡೋದನ್ನ ನಿಲ್ಲಿಸ್ತಾರ ಅಥವಾ ಮತ್ತೆ ದುಡ್ಡನ್ನ ಕೊಡ್ತಾರ, ಈ ಎಲ್ಲಾ ಹೇಳಿಕೆಗಳು ನೀವು ಕೇಳಿರ್ತೀರಿ. ಅದೇ ರೀತಿಯಾಗಿ ಡೌಟ್ಸ್ ಗಳು ಕೂಡ ಕ್ರಿಯೇಟ್ ಆಗಿರುತ್ತೆ. ಇನ್ನು ಇಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಮೊದಲನೇದಾಗಿ ಅಕ್ಕಿಯನ್ನ ಕೊಡುವಂತದ್ದೇ ಇತ್ತು, ಆದ್ರೆ ಕೇಂದ್ರ ಸರ್ಕಾರದ ಬಳಿ ಒಂದು ಅಕ್ಕಿ ಶಾರ್ಟೇಜ್ ಇರುವಂತಹ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಹೇಳ್ಬಿಡ್ತು, ನಮ್ಮ ಹತ್ರ ಅಕ್ಕಿ ಇಲ್ಲ, ಅಕ್ಕಿ ಶಾರ್ಟೇಜ್ ಇದೆ, ಹಾಗಾಗಿ ಅಕ್ಕಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತು. ಅದ್ರ ಬದಲಾಗಿ ನಾವು ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ 1 ತಿಂಗಳದ ಜಮಾ ಮಾಡಿದ್ರೆ 2 ತಿಂಗಳದ ಪೆಂಡಿಂಗ್ ಉಳಿಸ್ತಾ ಇದ್ರು. ಇನ್ನು ಕೊನೆಯ ಪಕ್ಷ ಅದರ ಬದಲಾಗಿ ಮತ್ತೆ ಒಂದು ಹೊಸ ವಸ್ತುಗಳನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಸಿದ್ಧವಾಗಿತ್ತು. ಈ ಒಂದು ಕೆ ಎಚ್ ಮುನಿಯಪ್ಪನವರು ಕೂಡ ಅಪ್ಡೇಟ್ ಕೊಟ್ಟಿದ್ರು. ಸೊ ಈಗ ಮಹಿಳೆಯರಲ್ಲಿ 99% ಅಷ್ಟು ಮಹಿಳೆಯರು ನಮಗೆ ವಸ್ತುಗಳನ್ನ ಕೊಡಿ, ಬದಲಾವಣೆ ಮಾಡಿ ಅಂತ ಬೇಡಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಬದಲಾವಣೆ ಮಾಡ್ತಾ ಇದೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಹಾಗಾಗಿ ಆ ವಸ್ತುಗಳಲ್ಲಿ ಒಂದು ಸಕ್ಕರೆ, ಒಂದು ಕೆಜಿ ಉಪ್ಪು, 1 ಕೆಜಿ ಅಡುಗೆ ಎಣ್ಣೆ ಅಂದ್ರೆ ಗಾನದ ಎಣ್ಣೆ, ಇನ್ನು ಅದೇ ರೀತಿಯಾಗಿ ಬೇಳೆ ಕಾಳುಗಳನ್ನ, ತೊಗರಿ ಬೇಳೆಗಳನ್ನ, ಒಂದೊಂದು ಕಡೆ ರಾಗಿ ತಿಂತಾರಲ್ಲ ಆ ಒಂದು ಸ್ಥಳಗಳಲ್ಲಿ ರಾಗಿ, ಈ ರೀತಿ ಆ ಒಂದು ವಸ್ತುಗಳನ್ನ ಕೊಡ್ಲಿಕ್ಕೆ ಒಂದು ಕಿಟ್ ನ ತಯಾರು ಮಾಡಿ ಆ ಒಂದು ಕಿಟ್ ನ ಮುಖಾಂತರ ವಸ್ತುಗಳನ್ನ ಕೊಡ್ಲಿಕ್ಕೆ ಸಿದ್ಧರಾಗಿದ್ರು. ಇಂದಿರಾ ಕಿಟ್ ಅಂತ ಒಂದು ಕಿಟ್ ನ ಹೆಸರಾಗಿತ್ತು. ಸೊ ಆ ಒಂದು ಕಿಟ್ ನ ಕೊಡ್ಬೇಕಂತ ರೆಡಿ ಆಗಿದ್ರು. ಅದರ ಕೊನೆಯ ಪಕ್ಷದಲ್ಲಿ ಸಚಿವ ಸಂಪುಟ ಸಭೆಯನ್ನ ಕರೀತಾರೆ. ಎಲ್ಲ ಸಚಿವರ ಸಂಪುಟದಲ್ಲಿ ಒಂದು ನಿರ್ಧಾರವನ್ನ ಕೈಗೊಳ್ಬೇಕಾಗಿರತ್ತೆ ಇದ್ರ ಬಗ್ಗೆ. ಆದ್ರೆ ಆ ಒಂದು ಕೊನೆಯದಾಗಿ ನಿರ್ಧಾರವನ್ನ ಕೈ ಚೆಲ್ಲಿ ಬಿಡ್ತಾರೆ. ಸೊ ಬೇಡ ಇದು ಅಂತ ಹೇಳ್ತಾರೆ. ತದನಂತರ ಏನ್ ಮಾಡ್ತಾರೆ, ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ತಕ್ಷಣ ಕೇಂದ್ರ ಸರ್ಕಾರ ಏನ್ ಮಾಡತ್ತೆ, ಅಕ್ಕಿ ಕೊಡ್ಲಿಕ್ಕೆ ಸಿದ್ಧರಾಗತ್ತೆ. ಸೊ 29 ರೂಪಾಯಿ ಕೆಜಿ ಆಗಿ ಮೊದಲು ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೆ ಅದನ್ನ ರಾಜ್ಯ ಸರ್ಕಾರ ಒಪ್ಲಿಲ್ಲ. ಈಗ ಸದ್ಯಕ್ಕೆ 23 ರೂಪಾಯಿ ಕೆಜಿ ಆಗಿ ಅಕ್ಕಿ ಕೊಡ್ತಾ ಇದಾರೆ. ಮತ್ತೆ ಅದನ್ನ ತಂದು ಇಲ್ಲಿ ಕೊಡ್ಬೇಕಲ್ವಾ, ಸರಬರಾಜು ಮಾಡ್ಬೇಕಲ್ಲ, ಅದನ್ನೆಲ್ಲದೂ ಕೂಡ ಹಿಡಿದು 25 ರೂಪಾಯಿ ಕೆಜಿ ಆಗಿ ಅಕ್ಕಿ ಬೀಳುತ್ತೆ ರಾಜ್ಯ ಸರ್ಕಾರಕ್ಕೆ. ಸೊ ಹಾಗಾಗಿ 25 ರೂಪಾಯಿ ಕೆಜಿ, ಟೋಟಲಿ 5 ಕೆಜಿ ಅಕ್ಕಿಯನ್ನ ಈಗ ನಿಮಗೆ ಕೊಡ್ತಾ ಇದೆ. ಇನ್ನು ಉಳಿದಂತಹ 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇನ್ನೇನ್ 5 ಕೆಜಿ ಅಕ್ಕಿ ರಾಜ್ಯ ಸರ್ಕಾರ ಕೊಡ್ತಾ ಇದೆಯಲ್ಲ, ಅದು ಬದಲಾವಣೆ ಆಗುವಂತಹ ಚಾನ್ಸಸ್ ಕೂಡ ಇದೆ. ಸೊ ಇದು ನಿಮಗೆ ಈಗ ಕೊಡ್ತಾ ಇದೀವಿ, ಇನ್ನು ಕೊಡ್ತೇವೆ ಅಂತ ಹೇಳಿಲ್ಲ, ವಸ್ತುಗಳನ್ನ ಸದ್ಯಕ್ಕೆ ಅಕ್ಕಿಯನ್ನ ಕೊಡ್ತಾ ಇದೀವಿ. ಏನಾದ್ರೂ ಕೇಂದ್ರ ಸರ್ಕಾರದಲ್ಲಿ ಅಕ್ಕಿ ಮತ್ತೆ ಶಾರ್ಟೇಜ್ ಬಿದ್ರೆ, ಅಕ್ಕಿ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ತಿರಸ್ಕರಿಸಿದ್ರೆ, ಅಂದ್ರೆ ಈಗಾಗಲೇ ಕೊಡ್ತಾ ಇದೆ, 2 ವರ್ಷಗಳ ಕಾಲ ಕೊಡ್ತೇವೆ ಅಂತ ಹೇಳಿದೆ, ಆದ್ರೂ ಏನಾದ್ರೂ ಅಕ್ಕಿ ಶಾರ್ಟೇಜ್ ಬಿತ್ತಪ್ಪ ಅಂದ್ರೆ ಅವಾಗ ನೀವೇನ್ ಮಾಡ್ಬೇಕಾಗತ್ತೆ, ಮತ್ತೆ ರಾಜ್ಯ ಸರ್ಕಾರದಿಂದ ವಸ್ತುಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ವಸ್ತುಗಳನ್ನ ಕೊಟ್ರು ಏನ್ ತಲೆ ಕೆಡಿಸುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕೈಗೆ ನೇರವಾಗಿ ನ್ಯಾಯಬೆಲೆ ಅಂಗಡಿ ಮುಖಾಂತರ ಸಿಗತ್ತೆ. ದುಡ್ಡು ಹೇಗಾದ್ರೆ ದುಡ್ಡು ಬಂದಿದೆ ಆದ್ರೆ 1 ತಿಂಗಳದ್ದು ಬರೋದು 1 ತಿಂಗಳದ್ದು ಬಿಡೋದು, ಈ ರೀತಿ ಆಗತ್ತೆ. ಸುಮ್ನೆ ಡೈರೆಕ್ಟ್ ಆಗಿ ವಸ್ತುಗಳು ಸಿಕ್ಕರೆ ಡೈರೆಕ್ಟ್ ಆಗಿ ನ್ಯಾಯಬೆಲೆ ಅಂಗಡಿ ಮುಖಾಂತರ ನಾವು ವಸ್ತುಗಳನ್ನ ತರ್ತೀವಿ, ಅಥವಾ ಅಕ್ಕಿ ಸಿಕ್ಕಿದ್ರೆ ಅಕ್ಕಿನೂ ಕೂಡ ನ್ಯಾಯಬೆಲೆ ಅಂಗಡಿ ಮುಖಾಂತರ ತರ್ತೀವಿ. ಆದ್ರೆ ದುಡ್ಡು ತರ್ಲಿಕ್ಕೆ ಆಗೋದಿಲ್ಲ. ದುಡ್ಡನ್ನ 1 ತಿಂಗಳದ್ದು ಜಮಾ ಮಾಡಬಹುದು, 2 ತಿಂಗಳದ್ದು ಪೆಂಡಿಂಗ್ ಉಳಿಸಬಹುದು, ಈ ರೀತಿ ಸರ್ಕಾರ ಮಾಡ್ಬೋದು. ಆದ್ರೆ ಸದ್ಯಕ್ಕೆ ಒಂದು ಅಕ್ಕಿ ಕೊಡೋದ್ರ ಬೆಟ್ರು, ವಸ್ತುಗಳನ್ನ ಕೂಡ ಬೆಟ್ರು ಅಂತ ಬಹಳಷ್ಟು ಜನ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ತಿಳಿಸಿ. ಸೊ ಇದ್ರ ಬಗ್ಗೆ ಹೇಳ್ಬೇಕಾಗಿತ್ತು. ಇನ್ನು ವಸ್ತುಗಳನ್ನ ಕೊಟ್ಟಿದ್ದೆ ಆದ್ರೆ ಆಗ್ಲೇ ಹೇಳಿದೀನಿ, ಬೇಳೆ ಕಾಳು ಆಗಿರ್ಲಿ, ಸಕ್ಕರೆ ಆಗಿರ್ಲಿ, ಅಡುಗೆ ಎಣ್ಣೆ ಆಗಿರ್ಲಿ, ಮತ್ತೆ ಉಪ್ಪು ಆಗಿರ್ಲಿ, ಆ ಉಪ್ಪನ್ನ ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ತರಿಸುವಂತಹ ಸಾಧ್ಯತೆ ಇದೆ. ರಾಜಸ್ಥಾನದಿಂದ ಪೂರ್ತಿಯಾಗಿ ಏನೇನಿದೆ ಎಷ್ಟು ಬೇಕಾಗುತ್ತೆ ಅಷ್ಟು ಟೆಂಡರ್ ಮುಖಾಂತರ ತರಿಸ್ಕೊಳ್ತಾರೆ ರಾಜ್ಯ ಸರ್ಕಾರದವರು. ಇನ್ನು ಉಳಿದಂತದ್ದು ಬೇಕಾದ್ರೆ ರಾಗಿ ಕೊಡೋರಿಗೆ ರಾಗಿ ಕೊಡ್ತಾರೆ, ಗೋಧಿ ಕೊಡೋ ಸ್ಥಳದಲ್ಲಿ ಗೋಧಿ ಕೊಡ್ತಾರೆ. ಈ ರೀತಿ ಅವರಿಗೆ ಎಲ್ಲೆಲ್ಲಿ ಸ್ಥಳದಲ್ಲಿ ಏನೇನ್ ಕೊಡಬೇಕೋ ರಾಜ್ಯ ಸರ್ಕಾರ ನಿರ್ಧರಿಸಿ ಅದನ್ನ ಕೊಡುವಂತಹ ಸಾಧ್ಯತೆ ಇದೆ ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬಂದವು. ಸೊ ಇದ್ರ ಬಗ್ಗೆ ನಾನ್ ನಿಮ್ ಮುಂದೆ ಮಾಹಿತಿ ಕೇಳಬೇಕಾಗಿತ್ತು. ಬಹಳಷ್ಟು ಜನ ಕೇಳ್ತಾ ಇದ್ರೆ ಈ ವಸ್ತುಗಳು ಕೊಡ್ತಾರಾ ಇಲ್ವಾ, ಅಥವಾ ಅಕ್ಕಿ ಕೊಡ್ತಾರಾ ಅಥವಾ ದುಡ್ಡನ್ನ ಕೊಡ್ತಾರಾ ಅಂತಕ್ಕಂಥದ್ದನ್ನ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ಕ್ಲಿಯರಿಟಿ ಕೊಡ್ಬೇಕಾಗಿತ್ತು. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಷ್ಟು ಅನಾಲಿಸ್ ತನಕ ಬಾಯ್ ಬಿಡಿ ಫ್ರೆಂಡ್ಸ್.